ಎಲ್ಲರಿಗೂ ನಮಸ್ಕಾರ. ನಾನು ಭೂಮಿಕಾ ಹೆಗ್ಡೆ ಮಂಗಳೂರಿನಿಂದ. ನನ್ನ ಸಂಗೀತದ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ನಾನು 7ರಿಂದ 8 ವರ್ಷದ ಇಂದ ನಾನು ಸಂಗೀತನ ಕಲಿತಾ ಇದ್ದೆ. ಈಗ ಕಲಿತಾ ಇಲ್ಲ. ಸ್ಟಡೀಸ್‌ನ ಮ್ಯಾನೇಜ್ ಮಾಡಬೇಕು ಅಂದ್ಬಿಟ್ಟು ಇವಾಗ ಅಷ್ಟೊಂದೇನು ಅಂದರೆ ಬೇರೆ ಕಾಂಪಿಟೇಷನ್ಸ್ ಪ್ರೋಗ್ರಾಮ್ಸ್‌ಗೆಲ್ಲ ಹೋಗ್ತಿರ್ತೀನಿ. ಬಟ್ ಸಂಗೀತ ಅಭ್ಯಾಸ ಅಂತ ಮಾಡ್ತಾ ಇಲ್ಲ. ಆ ನನ್ನ ಸಂಗೀತ ಗುರುಗಳು ಸುಗಮ ಸಂಗೀತದ ಗುರುಗಳಾದ ಶ್ರೀಮತಿ ಜಯಶ್ರೀ ಅರವಿಂದ್ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗುರುಗಳಾದ ವಿದ್ವಾನ್ ಶ್ರೀ ಮಹಾಬಲೇಶ್ವರ್ ಭಾಗವತ್ ಅವರಿಬ್ಬರಿಗೂ ವಂದಿಸ್ತೇನೆ. ಹಾಗೆ ನನ್ನ ಇನ್ಸ್ಪಿರೇಷನ್ ಅಂದರೆ ಇದ್ರ ಇಂಟ್ರೆಸ್ಟ್ ಅಂತ ಹೇಳಿದರೆ ಚಿಕ್ಕದಿರಬೇಕಾದ್ರೆ ನನ್ನ ಚಿಕ್ಕಮ್ಮ ಅವರೆಲ್ಲ ಹಾಡ್ತಾಯಿದ್ರು. ಸೊ ಅದನ್ನ ಕೇಳಿ ಕೇಳಿ ಹಾಡಿನಲ್ಲಿ ನಾನು ಕೂಡ ಸ್ವಲ್ಪ ಹಾಡ್ತಾ ಇದ್ದೆ. ಹಾಗೆ ನನಗೆ ಇಂಟ್ರೆಸ್ಟ್ ಬಂತು. ಈ ರಿಯಾಲಿಟಿ ಶೋ ಬಗ್ಗೆ ಅಂದರೆ ಬೇರೆ ಪ್ರೋಗ್ರಾಮ್ಸಲ್ಲೆಲ್ಲ ಹೋಗ್ತಿರ್ಬೇಕಾದ್ರೆ ಗ್ರೂಪ್ಸಲ್ಲೆಲ್ಲ ಇದ್ರ ಬಗ್ಗೆ ಮೆಸೇಜಸ್ ಬಂತು. ಸೊ ಅದನ್ನು ನೋಡಿ ಒಂದೊಳ್ಳೆ ವೇದಿಕೆ, ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಅನ್ನಿಸ್ತು. ಒಂದು ಪಾರ್ಟಿಸಿಪೇಟ್ ಮಾಡಿ ಅನುಭವ ಪಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದೆ. ಆಡಿಷನ್ನಿಂದ ಸೆಮಿಫಿನಾಲೆ ತನಕ ಪ್ರತಿಯೊಂದು ರೌಂಡು ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಒಂದೊಂದು ರೌಂಡಲ್ಲಿ ಕೂಡ ಒಂದೊಂದು ಥರದ್ದು ವಿಶಿಷ್ಟವಾದ ಕಾನ್ಸೆಪ್ಟ್ಸ್ ಇತ್ತು. ಸೊ ತುಂಬಾ ಕಲೀಲಿಕ್ಕೆ ಸಿಕ್ತು. ಈ ಸ್ಪರ್ಧೆಯಲ್ಲಿ ತುಂಬಾ ಪಾಠ ಕಲೀಲಿಕ್ಕೆ ಸಿಕ್ತು. ಒಂದು ಸ್ಟೇಜಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬೇಕು, ಸ್ಟೇಜ್ ಪ್ರೆಸೆನ್ಸ್ ಆಗಿರ್ಬೋದು, ಒಂದು ಹಾಡನ್ನು ಹಾಡಬೇಕಾದ್ರೆ ಏನನ್ನೆಲ್ಲ ತಿಳ್ಕೊಂಡು ಬರಬೇಕು ನಾವು, ಇವೆಲ್ಲನೂ ಕಲೀಲಿಕ್ಕೆ ನನಗೆ ಸಿಕ್ತು. ಈ ಸ್ಪರ್ಧೆ ಮೂಲಕ ನಾನು ನನ್ನ ವಾಯ್ಸ್ ಕಲ್ಚರನ್ನು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಟೇಜ್ ಪ್ರೆಸೆನ್ಸ್ ಆಗಿರ್ಬೋದು, ಹೀಗೆ ತುಂಬ ವಿಚಾರಗಳನ್ನ ಕಲ್ತಿದ್ದೀನಿ. 8 ರೌಂಡ್ಸ್ಗಳಲ್ಲಿ ನನ್ನ ಫೇವ್ರೇಟ್ ಅಂತ ಅಂದರೆ ಎಲ್ಲನೂ ತುಂಬ ಚೆನ್ನಾಗಿತ್ತು, ಎಲ್ಲನೂ ಫೇವ್ರೇಟೇ. ಬಟ್ ಅದರಲ್ಲಿ ಮೇಯ್ನಾಗಿ ಹೇಳಬೇಕು ಅಂದರೆ ಜಾನಪದ ಸುತ್ತು, ಡೆಡಿಕೇಶನ್ ರೌಂಡ್, ಮನೋಧರ್ಮ, ಡುವೆಟ್, ಇದಿಷ್ಟು ನನಗೆ ತುಂಬ ಫೇವ್ರೇಟು. ಪ್ರತಿಯೊಂದು ರೌಂಡಲ್ಲೂ ಒಂದೊಂದು ಡಿಫ್ರೆಂಟ್ ಟೈಪ್ ಆಫ್ ಇದು ಚಾಲೆಂಜಸ್ ಇತ್ತು. ಅದರಲ್ಲಿ ಮನೋಧರ್ಮ ಅಂತ ಹೇಳಲಿಕ್ಕೆ ಬಂದರೆ ನಮ್ಮಲ್ಲಿರೋ ಟ್ಯಾಲೆಂಟನ್ನು ತೋರಿಸ್ಲಿಕ್ಕೆ, ನಾವೇನು ಕಲ್ತಿದ್ದೀವಿ ಅದನ್ನು ಪ್ರಯೋಗ ಮಾಡಲಿಕ್ಕೆ ಒಂದು ವೇದಿಕೆ ಸಿಕ್ಕಾಗೆ ಆಯಿತು. ಹಾಗೆ ನನಗದು ತುಂಬ ಇಷ್ಟ. ಸ್ಪರ್ಧೆ ಅಂತ ಬಂದರೆ ಎಲ್ಲರೂ ಕಾಂಪಿಟೇಟರ್ಸೇ. ಬಟ್ ಸ್ಪರ್ಧೆಯಿಂದ ಹೊರಗೆ ಅಂತಾದರೆ ತುಂಬಾ ಫ್ರೆಂಡ್ಲಿ ಎಲ್ಲರೂ. ತುಂಬ ಚೆನ್ನಾಗಿ ಮಾತಾಡಿಕೊಂಡು ಫನ್ ಮಾಡ್ಕೊಂಡು ಎಲ್ಲನೂ ಇದ್ವಿ. ಅಂದರೆ ಈ ಎಕ್ಸಾಮ್ಸ್ ಟೈಮಲ್ಲಿ ಕಾಂಪಿಟೇಷನ್ಸ್ ಆ ಥರ ಇರಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ತುಂಬ ಅಂತ ಏನಲ್ಲ, ಸ್ವಲ್ಪ ಇದಾಗ್ತಿತ್ತು ಅಷ್ಟೇ ಮ್ಯಾನೇಜ್ ಮಾಡಲಿಕ್ಕೆ. ಇಲ್ಲ ಅಂತಂದರೆ ನಾನು ನನ್ನ ಬೆಸ್ಟನ್ನು ಕೊಟ್ಟಿದ್ದೇನೆ. ಪ್ರೆಷರ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಅದರದ್ದು ಭಾರ ಅಂತೇನೂ ಬಂದಿಲ್ಲ. ನನ್ನಲ್ಲಿ ಏನಿದೆಯೋ ಅದನ್ನು ತೋರ್ಸೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ನನಗೆ ಶ್ರೇಯಾ ಘೋಷಲ್, ವಿಜಯ್ ಪ್ರಕಾಶ್ ಸರ್, ಸಂಚಿತ್ ಹೆಗ್ಡೆ, ಚಿತ್ರಮ್ಮ, ಹೀಗೆ ಇವರೆಲ್ಲ ಇಷ್ಟ. ಸೊ ಫ್ಯೂಚರಲ್ಲಿ ಎಲ್ಲಾದರೂ ಒಂದು ಚಾನ್ಸ್ ಸಿಕ್ಕಿದ್ರೆ ಹಾಡಬೇಕಂತ ಡ್ರೀಮ್ ಥರ ಇದೆ. ಜಡ್ಜಸ್ ಕಮೆಂಟ್ಸ್ ಅಂತ ಬಂದರೆ ಎಲ್ಲ ಜಡ್ಜಸ್ಸು ತುಂಬ ಚೆನ್ನಾಗಿ ಅವರ ಒಪಿನಿಯನ್ಗಳನ್ನು ಹೇಳ್ತಿದ್ರು. ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಚೆನ್ನಾಗೇ ಹೇಳ್ತಿದ್ರು. ಅದರಲ್ಲಿ ಯಶವಂತ್ ಸರ್ ಅಂತ ಬಂದರೆ ನನಗೆ ತುಂಬಾ ಇಷ್ಟ ಅವರ ಕಮೆಂಟ್ಸ್. ಯಾಕಂದರೆ ಪ್ರತಿಯೊಂದು ಯಾವುದೇ ಒಂದು ಹಾಡಾಗಿರಲಿ ಅದನ್ನು ಯಾವ ಥರ ಕಲಿಬೇಕು, ಅವರು ಆ ಹಾಡನ್ನು ಅರ್ಥ ಮಾಡಿಕೊಂಡು ಆ ಹಾಡನ್ನು ಅರ್ಥ ಮಾಡ್ಕೊಂಡು ಹಾಡಬೇಕು ಅಥವಾ ಆ ಥರ ಕೆಲವೊಂದು ವಿಚಾರಗಳನ್ನು ಅವ್ರು ಹೇಳ್ತಾಯಿದ್ರು. ಅವ್ರು ಯಾವುದೇ ವಿಚಾರ ಹೇಳಿ, ನೆಗೆಟಿವ್ ಪಾಸಿಟಿವ್ ಏನೇ ಹೇಳಿ ಅದನ್ನು ಕಾಮಾಗಿ ಕಂಪೋಸ್ಡ್ ಆಗಿ ನಮಗೆ ಹೇಳ್ತಿದ್ರು. ಹಾಗಾಗಿ ಅವರ ಕಮೆಂಟ್ಸನ್ನು ನನಗೆ ತುಂಬಾ ಇಷ್ಟ. ಬಾಕಿ ಜಡ್ಜಸ್ಸು ಕೂಡ ತುಂಬ ಚೆನ್ನಾಗಿ ಕಮೆಂಟ್ಸನ್ನು ಕೊಡ್ತಿದ್ರು, ಅವರ ಅಭಿಪ್ರಾಯ ಒಪಿನಿಯನನ್ನು ಕೊಡ್ತಿದ್ರು. ಸೀಸನ್ 2 ಬೇಕು. ಯಾಕಂದರೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್, ಒಳ್ಳೆ ವೇದಿಕೆ. ಹಾಗಾಗಿ ಎಲ್ಲರಿಗೂ, ಸಂಗೀತ ಆಸಕ್ತ ಎಲ್ಲರಿಗೂ ಈ ವೇದಿಕೆ ಸಿಗಬೇಕು ಅಂತ ನನ್ನ ಆಸೆ. ಇಲ್ಲಿಯ ಸ್ಟಾಫ್ ಬಗ್ಗೆ ಹೇಳಬೇಕು ಅಂದರೆ ಅವರು ತುಂಬಾ ಹೆಲ್ಪ್ಫುಲ್. ಅಂದರೆ ಯಾವಾಗ ಏನೇ ಕೇಳಿದ್ರು ಅದಕ್ಕೆ ಕರೆಕ್ಟಾಗಿ ಟೈಮಿಗೆ ರೆಸ್ಪಾಂಡ್ ಮಾಡ್ತಾರೆ. ಮೆಸೇಜಸ್ ಆಗಿರಲಿ, ಯಾವುದು ಕಾಲಲ್ಲಾಗಿರಲಿ, ಮೆಸೇಜಸ್ಸಲ್ಲಾಗಿರಲಿ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಏನು ಹೇಳಬೇಕು, ಏನು ಬೇಕು ಎಲ್ಲನೂ ನೀಟಾಗಿ ಹೇಳ್ತಾರೆ. ಚಾನಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ಚಾನಲ್. ಅಂದರೆ ಬೇರೆ ಬೇರೆ ರೀತಿಯ ಕಾಂಪಿಟೇಷನ್ಸ್ ಆಗಲಿ, ಪ್ರೋಗ್ರಾಮ್ಸ್ ಆಗಲಿ, ಈಗ ಎಕ್ಸಾಂಪಲಿಗೆ ಡೈಜೆವಲ್ ಸ್ವರಸಾಗರ, ಹಾಗೆ ಅಭಿವ್ಯಕ್ತ, ಚಾಣಾಕ್ಷ, ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ಸನ್ನು ಇಟ್ಕೊಂಡು
ಪ್ರೋಗ್ರಾಮ್ಸ್ಗಳನ್ನ ನಡೆಸ್ತಾರೆ. ಸೊ ಅದು ನನಗೆ ತುಂಬಾ ಇಷ್ಟ. ಆಂಕರ್ ಮತ್ತೆ ಜಡ್ಜಸ್ ಅಂತ ಬಂದ್ರೆ ಅಲ್ವಿನ್ ಸರ್ ಅವ್ರು ತುಂಬಾನೇ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿ ನಗಿಸ್ತಾ ಎಲ್ಲ ಮಾತಾಡಿಸ್ತಾರೆ. ಜಡ್ಜಸ್ ಕೂಡ ಹಾಗೆ ಅವ್ರ ಒಪಿನಿಯನ್ ಅನ್ನ ಚೆನ್ನಾಗಿ ಹೇಳ್ತಾರೆ. ಆ ಡೈಜಿವಲ್ ಸ್ವರಸಾಗರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾನೇ ವಿಭಿನ್ನ ಕಾನ್ಸೆಪ್ಟ್, ಎಲ್ಲ ಟೈಪ್ನ ಎಲ್ಲ ಸಂಗೀತದ ಜಾನರ್ಸ್ ಎಲ್ಲ ರೌಂಡ್ಸಲ್ಲೂ ಇತ್ತು. ಸೊ ಚಾಲೆಂಜಿಂಗ್ ಆಗೂ ಇತ್ತು, ಅದೇ ಥರ ಫನ್ ಆಗೂ ಇತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾನೇ ಇಷ್ಟ ಆಯಿತು ನನಗೆ.